ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಕಂಪ್ಯೂಟರ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಹೀಗಿದೆ: ಸ್ಲೈಡ್ ಲೇಔಟ್ ಅನ್ನೋದು ಒಂದು ಆಯ್ಕೆಯಾಗಿದ್ದು ಅದು ಈ ಕೆಳಕಂಡದರಲ್ಲಿ ಇರುತ್ತದೆ ಅಂತ ಕೇಳಿದರೆ. ಸೊ ಫಸ್ಟ್ ಆಫ್ ಆಲ್ ಸ್ಲೈಡ್ ಲೇಔಟ್ ಅಂತ ಹೇಳಿದರೆ ನಮಗೆ ಸ್ಲೈಡ್ ಅಂತ ಕಂಡು ಬರ್ತಕ್ಕಂಥದ್ದು PPT. ಇಟ್ ಮೀನ್ಸ್ ಪವರ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಪವರ್ ಪಾಯಿಂಟಲ್ಲಿ ಕಂಡು ಬರ್ತಕ್ಕಂಥದ್ದು. ಸ್ಲೈಡ್ ಅಂತ ಹೇಳಿದ್ರೇ ಅದು ಪವರ್ ಪಾಯಿಂಟ್ ಆಗಿರ್ತಕ್ಕಂಥದ್ದು. ಸೊ ಸ್ಲೈಡ್ ಲೇಔಟ್ ಅಂತಕ್ಕಂಥ ಒಂದು ಆಯ್ಕೆ, ಇಟ್ ಮೀನ್ಸ್ ಅದೊಂದು ಚಾಯ್ಸು. ಯಾವ ಒಂದು ಇದರಲ್ಲಿ ಕಂಡು ಬರುತ್ತೆ ಅಂತ ಹೇಳಿದರೆ ಫಾರ್ಮೆಟ್ ಮೆನು, ಟೂಲ್ಸ್ ಮೆನು, ಸ್ಲೈಡ್ ಶೋ ಮೆನು, ಇನ್ಸರ್ಟ್ ಮೆನು. ಸೊ ನಮಗೆ ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ PPTದು ಪ್ರೆಸೆಂಟೇಷನ್ ಏನಿರುತ್ತೋ, ಸೊ ಪವರ್ ಪಾಯಿಂಟ್ ಇರುತ್ತೋ ಅದರ ಒಂದು ಚಿತ್ರಣ ನಮ್ಮ ಕಣ್ಮುಂದೆ ಬರಬೇಕಾಗುತ್ತೆ. ಸೊ ಆವಾಗ ಮಾತ್ರ ನಾವು ಇದು ಆನ್ಸರ್ನ ನೋಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಸೊ ನಾವು ನೋಡ್ತಾ ಹೋದಾಗ, ಸೊ ನೋಡಿ ಇಲ್ಲಿದೆ, ಇದನ್ನು ನೋಡ್ತಾ ಹೋದಾಗೆ ಇಲ್ಲಿ ಹೋಮ್ ಇದೆ ನೋಡಿ. ಹೋಮಲ್ಲಿ ಬಂದಾಗ ನಾವು ಏನು ಮಾಡಬೇಕಾಗುತ್ತೆ, ಸೊ ಹೋಮಲ್ಲಿ ನ್ಯೂ ಸ್ಲೈಡ್ ಇದೆ ನೋಡಿ. ನ್ಯೂ ಸ್ಲೈಡ್ ಮತ್ತು ಪೇಜ್ ಲೇಔಟ್ ಏನಿದೆಯೋ, ಟೈಟಲ್ ಸ್ಲೈಡ್ ಆಗಿರ್ಬೋದು ಅಥವಾ ಇದೆಲ್ಲ ಬಂದು ಸ್ಲೈಡ್ ಶೋಗೆ ಒಂದು ಎಕ್ಸಾಂಪಲ್. ಅಂದರೆ ಯಾವ ಒಂದು ರೀತಿ ನಮಗೆ ಸ್ಲೈಡ್ ಬೇಕಂತಕ್ಕಂಥ ಫಾರ್ಮೆಟು ಈ ಒಂದು ಹೋಮಲ್ಲಿ ಕಂಡು ಬರುತ್ತೆ. ಇನ್ನು ಇನ್ಸರ್ಟ್ ನೋಡ್ತಾ ಹೋದಾಗೆ ಪಿಕ್ಚರು, ಕ್ಲಿಪ್ ಆರ್ಟು, ಫೋಟೋ ಆಲ್ಬಮು, ಶೇಪ್ಸು, ಸೊ ಇದೆಲ್ಲ ಇನ್ಸರ್ಟಲ್ಲಿ ಬರ್ತಕ್ಕಂಥ ಟೆಕ್ಸ್ಟ್ ಬಾಕ್ಸ್ ಆಗಿರ್ಬೋದು, ವರ್ಡ್ ಆರ್ಟ್ ಆಗಿರ್ಬೋದು, ಆಬ್ಜೆಕ್ಟ್ಸು, ಸ್ಲೈಡ್ ನಂಬರ್ಗಳು. ಸೊ ಸ್ಲೈಡ್ ನಂಬರ್ ಬಂದು ಇನ್ಸರ್ಟಲ್ಲಿ ಕಂಡು ಬರ್ತಕ್ಕಂಥದ್ದು. ಸ್ಲೈಡ್ ಲೇಔಟ್ ಬಂದು ಹೋಮ್ ಅಥವಾ ನೆಕ್ಸ್ಟ್ ಅಲ್ಲಿ ಆಪ್ಷನ್ ಯಾವ್ದು ಕೊಡಿದ್ರೆ ಅದು ನೋಡ್ತಾ ಹೋಗೋಣ. ಆ್ಯಂಡ್ ನೆಕ್ಸ್ಟ್ ಸ್ಲೈಡ್ ಶೋನ ಕೊಟ್ಟಿದ್ದಾರಲ್ಲ ಆಪ್ಷನಲ್ಲಿ. ಸೊ ಸ್ಲೈಡ್ ಶೋ ಬಂದು ನೋಡಿ ಫ್ರಮ್ ಬಿಗಿನಿಂಗು, ಫ್ರಮ್ ಕರೆಂಟ್ ಸ್ಲೈಡು, ಕಾಸ್ಟ್ಯೂಮ್ ಸ್ಲೈಡ್ ಶೋ. ಸೊ ಇದೆಲ್ಲ ಬಂದು ಸ್ಲೈಡ್ ಶೋ ಅಲ್ಲಿ ಕಂಡು ಬರ್ತಕ್ಕಂಥ. ನಮಗೆ ಕೇಳಿರೋದೇನು ಸ್ಲೈಡ್ ಲೇಔಟ್ ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿ. ಹೋಮಲ್ಲಿ ಈ ಒಂದು ಸ್ಲೈಡ್ ಲೇಔಟ್ ಅಂತಕ್ಕಂಥದ್ದು ಕಂಡು ಬರುತ್ತೆ. ಬಟ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಹೋದಾಗ ಫಾರ್ಮೆಟ್ ಮೆನು ಕೊಟ್ಟಿದ್ದಾರೆ, ಟೂಲ್ಸ್ ಮೆನು ಬರೋದಿಲ್ಲ. ಆ್ಯಂಡ್ ಸ್ಲೈಡ್ ಶೋ ಮೆನು ನೋಡಿದ್ವಿ ಅಲ್ವಾ. ಸೊ ಸ್ಲೈಡ್ ಶೋ ಮೆನು ಸಹ ಈ ಒಂದು ಸ್ಲೈಡ್ ಲೇಔಟ್ ಕಂಡು ಬರೋದಿಲ್ಲ. ಇನ್ಸರ್ಟ್ ಮೆನುನಲ್ಲಿ ಕಂಡು ಬರಲ್ಲ. ಇನ್ಸರ್ಟಲ್ಲಿ ಬಂದು ನಾವು ಪಿಕ್ಚರು ಅಥವಾ ಡ್ರಾಯಿಂಗ್ಗಳಾಗಿರ್ಬೋದು ಅಥವಾ ಶೇಪ್ಸ್ಗಳಾಗಿದ್ವಿ ನಾವು ಇನ್ಸರ್ಟ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಹೋಮ್ ಬದಲಾಗಿ ಫಾರ್ಮೆಟ್ ಮೆನು ಏನು ಕೊಟ್ಟಿದ್ದಾರೋ ಸೊ ಇದನ್ನು ನಾವು ಆನ್ಸರ್ನ ತೊಗೊಳ್ಬೇಕಾಗುತ್ತೆ. ಆಪ್ಷನ್ ಎ ಫಾರ್ಮೆಟ್ ಮೆನುನಲ್ಲಿ ಈ ಒಂದು ಸ್ಲೈಡ್ ಲೇಔಟ್ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ ನಾವು ಆಪ್ಷನ್ 1ನ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ವರ್ಲ್ಡ್ ವೈಡ್ ವೆಬ್ಬನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ತನಕ ನಾವು ಕ್ವೆಶನ್ ನೋಡ್ತಿದ್ವಿ ಏನಂತ ಹೇಳಿದರೆ WWWನ ಒಂದು ವಿಸ್ತೃತ ರೂಪ ಏನು ಅಂತ ಕೇಳ್ತಿದ್ರು, ವರ್ಲ್ಡ್ ವೈಡ್ ವೆಬ್ ಅಂತಕ್ಕಂಥದ್ದು. ಸೊ ಇಲ್ಲಿ ಕ್ವೆಶನ್ ಏನಂದರೆ ವರ್ಲ್ಡ್ ವೈಡ್ ವೆಬ್ಬನ್ನು ಪರಿಚಯಿಸಿದವರು ಯಾರು? ಅಲೆನ್ ಟ್ಯೂರಿಂಗ್, ಬಿಲ್ ರೋಜರ್ಸ್, ಟಿಮ್ ಬರ್ನರ್ಸ್-ಲೀ, ಬಿಲ್ ಗೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಟಿಮ್ ಬರ್ನರ್ಸ್-ಲೀ ಅಂತಕ್ಕಂಥವ್ರು. ಆಪ್ಷನ್ 3 ಏನಿದೆಯೋ ಸೊ ಟಿಮ್ ಬರ್ನರ್ಸ್-ಲೀ ಅಂತಕ್ಕಂಥವ್ರು ಈ ಒಂದು ವರ್ಲ್ಡ್ ವೈಡ್ ವೆಬ್ಬನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ನಲ್ಲಿ ದೋಷವನ್ನು ಬಗ್ ಎಂದು ಕರೆಯಲಾಗುತ್ತದೆ. ಕಂಪ್ಯೂಟರ್ ವೃತ್ತಿ ಭಾಷೆಯಲ್ಲಿ ಇದಕ್ಕಿರುವ ಇನ್ನೊಂದು ಹೆಸರು ಏನು ಅಂತ ಕೇಳಿದರೆ. ಸೊ ಇಟ್ ಮೀನ್ಸ್ ಬಗ್ ಅಂತ ಹೇಳಿದರೆ ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ನಲ್ಲಿ ಇರ್ತಕ್ಕಂಥ ಒಂದು ದೋಷ, ಪ್ರಾಬ್ಲಮ್ಸ್ಗಳನ್ನ ನಾವೇನಂತ ಹೇಳ್ತೀವಿ, ಬಗ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಮತ್ತೊಂದು ಹೆಸರು ಸಹ ಇದೆಯಂತೆ ಈ ಒಂದು ಕಂಪ್ಯೂಟರ್ ಭಾಷೆಯಲ್ಲಿ. ಸೊ ಅದು ಗ್ಲಿಚ್, ಸ್ಲಗ್, ಲೀಚ್ ಅಥವಾ ಸ್ಕ್ವಿಡ್ ಅಂತ ಕೊಟ್ಟಿದ್ದಾರೆ. ಸೊ ಬಗ್ ಬದಲಾಗಿ ನಾವು ಇನ್ನೊಂದು ವರ್ಡ್ನ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ ಸೊ ಆನ್ಸರು ಆಪ್ಷನ್ 1 ಏನಿದೆಯೋ ಗ್ಲಿಚ್ ಅಂತಕ್ಕಂಥದ್ದು. ಬಗ್ಗೆ ಬದಲಾಗಿ ಗ್ಲಿಚ್ ಅಂತ ವರ್ಡ್ನ ಯೂಸ್ ಮಾಡ್ತಕ್ಕಂಥದ್ದು. ಇದು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಆಗಿರ್ಬೋದು ಅಥವಾ ಹಾರ್ಡ್ವೇರಲ್ಲಿ ಕಂಡು ಬರ್ತಕ್ಕಂಥ ದೋಷಕ್ಕೆ ಕರಿತಕ್ಕಂಥ ಮತ್ತೊಂದು ಹೆಸರು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್: ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಯಾವ ಎಲೆಕ್ಟ್ರಾನಿಕ್ ಘಟಕವನ್ನು ಬಳಸಲಾಯಿತು? ಸೊ ಸುಮಾರು ಸರಿ ಹೇಳಿದೆ ನಾನು ಈ ಒಂದು ಜನ್ರೇಷನ್ ಬಗ್ಗೆ. ಫಸ್ಟ್ ಜನ್ರೇಷನ್, ಸೆಕೆಂಡು, ತರ್ಡು, ಫೋರ್ತು, ಫಿಫ್ತು, ಈಗ ಆಲ್ರೆಡಿ 6th ಜನ್ರೇಷನ್ ಇದೆ. ಸೊ ಎಲ್ಲ ಎಕ್ಸಾಮ್ ಅಥವಾ ಎಲ್ಲ ಒಂದು ಕ್ವಶನ್ ಪೇಪರ್ಲು ಸಹ ಇದ್ರ ಮೇಲೆ ಒಂದೊಂದು ಕ್ವಶನ್ ಕಂಪಲ್ಸರಿ ಇದೆ. ಸೊ ಫಸ್ಟ್ ಜನ್ರೇಷನ್ ಅಂತ ಹೇಳಿದಾಗ ನಾನು ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಸುಮಾರು ಸರಿ ಹೇಳಿದ್ದೀನಿ ಅದ್ರ ಬಗ್ಗೆ ನಾನು. ಸೊ ಆಪ್ಷನ್ 1 ಇಲ್ಲಿ ರೆಡ್ ಟ್ಯೂಬ್ಸ್ ಅಥವಾ ಅಬ್ಯಾಕಸ್ ಬರೋದಿಲ್ಲ. ಇನ್ನು ಟ್ರಾನ್ಸಿಸ್ಟರ್ ಬರ್ತಕ್ಕಂಥದ್ದು ಎರಡನೇದ್ರಲ್ಲಿ ಬರುತ್ತೆ. ಸೊ ಆಪ್ಷನ್ 1 ಏನಿದೆಯೋ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತಕ್ಕಂಥದ್ದು ಫಸ್ಟ್ ಜನ್ರೇಷನಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಸುಮಾರು ಸರಿ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡೋದು ಬೇಡ. ಮೊದಲ ಜನ್ರೇಷನ್ ಅಂತ ಹೇಳಿದಾಗ ವ್ಯಾಕ್ಯೂಮ್ ಟ್ಯೂಬ್ಸ್ ಅಥವಾ ನಿರ್ವಾತ ನಳಿಕೆ ಅಂತ ಹೇಳ್ತೀವಿ. ಸೊ ಅದು ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಕಂಪ್ಯೂಟರ್ನಲ್ಲಿನ ಎಲ್ಲ ಗಣಿತ ಮತ್ತು ತಾರ್ಕಿಕ ಕಾರ್ಯಗಳನ್ನು ಇದರಿಂದ ಮಾಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಕಂಪ್ಯೂಟರಲ್ಲಿನ ಎಲ್ಲ ಗಣಿತ ಮತ್ತು ತಾರ್ಕಿಕ ಕಾರ್ಯಗಳನ್ನು ಇದರಿಂದ ಮಾಡಲಾಗುತ್ತದೆ. ಸೊ ಕಂಪ್ಯೂಟರ್ ಅಂತ ಹೇಳಿದಾಗ ನಮಗೆ ಬರ್ತಕ್ಕಂಥದ್ದು ಮೇಯ್ನಾಗಿ CPU. ಸೊ CPU ನಲ್ಲಿ ನಾವು ನೋಡ್ತಾ ಹೋದಾಗ ಏನಾಗುತ್ತೆ, ಇಲ್ಲಿ
ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಬರುತ್ತೆ, ಮತ್ತು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿದ್ರೆ ನಾವು CPU ಅಂತ ಹೇಳ್ತೀವಿ. ಸೊ ಈ CPU ಏನಿದೆಯೋ ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟು, ಮತ್ತು ಕಂಟ್ರೋಲ್ ಯೂನಿಟ್ ಆ್ಯಂಡ್ ಮೆಮೊರಿ ಯೂನಿಟ್ MU ಹೇಳ್ತೀವಿ, ಆ್ಯಂಡ್ CU ಹೇಳ್ತೀವಿ, ಆ್ಯಂಡ್ ALU. ಸೊ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಅಂತ ಹೇಳಿದ್ರೆ ಗಣಿತ ಮತ್ತು ತಾರ್ಕಿಕ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು. ಕಂಟ್ರೋಲ್ ಯೂನಿಟ್ ಅಂತ ಹೇಳಿದ್ರೆ ಈ ಒಂದು CPU ಈ ಕಂಪ್ಯೂಟರ್ನ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು. ಮೆಮೊರಿ ಯೂನಿಟ್ ಅಂತ ಹೇಳಿದ್ರೆ ಸೊ ಇಟ್ ಮೀನ್ಸ್ ಮೆಮೊರಿ ಮೀನ್ಸ್ ಸ್ಮರಣೆ, ಇದೇನೇನು ಇರುತ್ತೋ ಅದನ್ನೆಲ್ಲ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮೆಮೊರಿ ಯೂನಿಟ್ನ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಗಣಿತ ಮತ್ತು ತಾರ್ಕಿಕ ಮೀನ್ಸ್ ಅರ್ಥಮೆಟಿಕ್ ಅಂದರೆ ಗಣಿತ ಮತ್ತು ಲಾಜಿಕಲ್ ತಾರ್ಕಿಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು MLU ಅಂತ ಹೇಳ್ತೀವಿ. ಸೊ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಅಂತ. ಸೊ ಈ ಮೂರು ಸಹ ಬರ್ತಕ್ಕಂಥದ್ದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಏನು CPU ಇದೆ ಇದರ ಅಂಡರಲ್ಲಿ ಬರ್ತಕ್ಕಂಥದ್ದು. ಸೊ ಆನ್ಸರು ಆಪ್ಷನ್ B. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, MS-DOS ಆಪರೇಟಿಂಗ್ ಸಿಸ್ಟಮ್ನ ಪ್ರೋಗ್ರಾಮರ್ ಯಾರು ಅಂತ ಕೇಳಿದರೆ MS-DOS. ಸೊ ನಾವು ನೋಡಿದ್ವಿ MS-DOS ಅಂತ ಸುಮಾರು ಸರಿ ಕೇಳಿದ್ವಿ. ಸೊ MS-DOS ಆಗಿರ್ಬೋದು ಆಪರೇಟಿಂಗ್ ಸಿಸ್ಟಮ್ನ ಪ್ರೋಗ್ರಾಮ್, ಇಟ್ ಮೀನ್ಸ್ ಅದೊಂದು ಏನು ಜಾರಿಗೆ ತರ್ತಾರೋ ಸೊ ಅದರ ಒಂದು ಸಿಸ್ಟಮ್ ಪ್ರೋಗ್ರಾಮ್ ಯಾರು ತಂದರು ಅಂತಕ್ಕಂಥದ್ದು ಟಿಮ್ ಪ್ಯಾಟರ್ಸನ್, ಆಂಡ್ರೂ N. ಬಿಲ್ ಗೇಟ್ಸ್, ಡೆನಿಸ್ ರಿಚಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು ಈ ಒಂದು ಟೈಮ್ ಪ್ಯಾಟರ್ಸನ್ ಅಂತಕ್ಕಂಥದ್ದು ಏನಿದೆಯೋ ಸೊ ಇವರು ಈ ಒಂದು MS-DOS ಆಪರೇಟಿಂಗ್ ಸಿಸ್ಟಮ್ನ ಸೊ ಮೊಟ್ಟ ಮೊದಲ ಬಾರಿಗೆ ತರ್ತಕ್ಕಂಥದ್ದು ಆಪ್ಷನ್ 1. ಸೊ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನಂತ ನಮಗೂ ಸಹ ಗೊತ್ತಿದೆ, ತುಂಬ ಸರಿ ಹೇಳಿದ್ದೀವಿ. ಅದು ಸಹ ಮಧ್ಯವರ್ತಿ ಮತ್ತು ಕಂಪ್ಯೂಟರ್ ಮಧ್ಯೆ ಕೆಲಸವನ್ನು ಮಾಡ್ತಕ್ಕಂಥದ್ದು, ಮೀಡಿಯೇಟ್ರಾಗಿ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ಆಪರೇಟಿಂಗ್ ಸಿಸ್ಟಮು. ಅದರಲ್ಲಿ ಬರ್ತಕ್ಕಂಥ MS-DOS, ವಿಂಡೋಸು, ಲೈನಕ್ಸು ಸೊ ಇದೆಲ್ಲ ಬರ್ತಕ್ಕಂಥದ್ದು. ಸೊ ಅದರಲ್ಲಿ MS-DOSನ ಕಂಡಿರ್ತಕ್ಕಂಥದ್ದು ಟೈಮ್ ಪ್ಯಾಟರ್ಸನ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, 42ನೇ ಕ್ವೆಶನು, ವೈರಸ್ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಸೊ ವೈರಸ್ ಕಂಪ್ಯೂಟರ್ಗೆ ವೈರಸ್ ಅಟ್ಯಾಕ್ ಆಗಿದೆ, ವೈರಸ್ ಅಂತ ನಾವು ಹೇಳ್ತಾನೆ ಇರ್ತೀವಿ. ಆ್ಯಂಟಿವೈರಸ್ನ ಇಂಜೆಕ್ಟ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ವೈರಸ್ನ ವಿಧಗಳು ಯಾವುದು, ಆ್ಯಂಟಿವೈರಸ್ನ ವಿಧಗಳು ಯಾವುದು ಅಂತಲೂ ಸಹ ತುಂಬ ಇಂಪಾರ್ಟೆಂಟು. ಸೊ ಅದ್ರ ಜೊತೆಗೆ ವೈರಸ್ನ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಇಲ್ಲಿ ಸೊ ವಿಟಲ್ ಇನ್ಫಾರ್ಮೇಷನ್ ರೆಸ್ಟ್ ಅಂಡರ್ ಸಿಸ್ಟಮ್ ಕೊಟ್ಟಿದ್ದಾರೆ, ವಿಟಲ್ ಇನ್ಫಾರ್ಮೇಷನ್ ರೆಸ್ಟ್ ಅಂಡರ್ ಸೀಸ್ ಅಂತ ಕೊಟ್ಟಿದ್ದಾರೆ. ವರ್ಚುವಲ್ ಇನ್ಫಾರ್ಮೇಷನ್ ರಿಸರ್ಚ್ ಅಂಡರ್ ಸೀಗ್ ಅಂತಕ್ಕಂಥದ್ದು ವಿಟಲ್ ಇನ್ಫಾರ್ಮೇಷನ್ ರಿಸರ್ಚಸ್ ಅಂಡರ್ ಸೀಗ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ವಿಟಲ್ ಇನ್ಫಾರ್ಮೇಷನ್ ರಿಸೋರ್ಸಸ್ ಅಂಡರ್ ಸೀಗ್ ಅಂತಕ್ಕಂಥದ್ದು ಸೀಸ್. ಓಕೆ, ಸೀಸ್ ಅಂತ ತಗೋಬೋದು, ಇದು SIEZ ಸೀಸ್ ಅಂತಕ್ಕಂಥದ್ದು. ಸೊ ಆಪ್ಷನ್ D ವಿಟಲ್ ಇನ್ಫಾರ್ಮೇಷನ್ ರಿಸರ್ಚ್ ಅಂಡರ್ ಸೀಸ್ ಅಂತಕ್ಕಂಥದ್ದು ಆನ್ಸರ್ ಆಪ್ಷನ್ D. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಿದರೆ ಸೊ ಕನ್ಫ್ಯೂಷನ್ ಆಗಬೇಡಿ, ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ. ಸೊ ಕಂಪ್ಯೂಟರ್ನ ಪಿತಾಮಹ ಬಂದು ನಾವು ಚಾರ್ಲ್ಸ್ ಬ್ಯಾಬೇಜ್ನ ಹೇಳ್ತಾ ಇದ್ವಿ. ಸೊ ಚಾರ್ಲ್ಸ್ ಬ್ಯಾಬೇಜ್ ಬಂದು ಕಂಪ್ಯೂಟರ್ನ ಪಿತಾಮಹ ಅಂತ ಹೇಳ್ತಿದ್ವಿ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ. ಸೊ ಇದು ವೆರಿ ಇಂಪಾರ್ಟೆಂಟು. ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಯಾರು, ಮಾರ್ಕ್ ಜುಕರ್ಬರ್ಗ್, ಅಲನ್ ಟ್ಯೂರಿಂಗ್, ಡೆನಿಸ್ ರಿಚಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಅಲನ್ ಟ್ಯೂರಿಂಗ್ ಅಂತಕ್ಕಂಥವ್ರು. ಆಪ್ಷನ್ C ಏನಿದೆಯೋ ಈ ಒಂದು ಅಲನ್ ಟ್ಯೂರಿಂಗ್ ಅಂತಕ್ಕಂಥವ್ರು, ಟ್ಯೂರಿಂಗ್ ಬಂದು ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ. ಆಪ್ಷನ್ C ಕಂಪ್ಯೂಟರ್ನ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್. 2 ಕ್ವೆಶನ್ ಇದೆ. ಸೊ ಕಂಪ್ಯೂಟರ್ನ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜು, ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಅಲನ್ ಟ್ಯೂರಿಂಗ್ ಅಂತಕ್ಕಂಥವ್ರು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ನೆಟ್ವರ್ಕ್ಗೆ ಸಂಪರ್ಕಗೊಂಡಿರುವ ಕಂಪ್ಯೂಟರ್ಗೆ ನೀಡಿದ ವಿಳಾಸವನ್ನು ಏನೆಂದು ಕರೆಯಲಾಗುತ್ತೆ ಅಂತ ಕೇಳಿದರೆ ನೆಟ್ವರ್ಕ್ಗೆ ಸಂಪರ್ಕಗೊಂಡಿರುವ ಕಂಪ್ಯೂಟರ್ಗೆ ನೀಡಿರ್ತಕ್ಕಂಥ ಒಂದು ವಿಳಾಸವನ್ನು ಏನೆಂದು ಕರೆಯಲಾಗುತ್ತದೆ. ಸೊ ನಮಗೆ ಗೊತ್ತಿದೆ. ಸೊ ಏನಂತ ಹೇಳಿದರೆ IP ವಿಳಾಸ, IP ಅಡ್ರೆಸ್ ಅಂತ ತುಂಬ ಸಲ ಹೇಳ್ತೀವಿ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ IP ಅಂತ ಅಂದರೆ ಏನಾಗುತ್ತೆ, IP ಅಂತ ಹೇಳಿದರೆ ಇಲ್ಲಿ ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ನೆಟ್ವರ್ಕ್ ಅಂತ ಹೇಳ್ತಾರಲ್ವ. ಸೊ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. IP ಮೀನ್ಸ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಅಥವಾ ಇನ್ನೂ ಒಂದು ಬರುತ್ತೆ IPಗೆ ಅಂತ ಏನಂತಂದರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತಲೂ ಸಹ ಹೇಳ್ತೀವಿ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ನೆಟ್ವರ್ಕ್ಗೆ ಸಂಬಂಧಪಟ್ಟಂತೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಸೊ ಆ ಒಂದು ವಿಳಾಸವನ್ನು ಯೂಸ್ ಮಾಡಿಕೊಂಡು ನೆಟ್ವರ್ಕ್ ಮತ್ತು ಕಂಪ್ಯೂಟರ್ಗೆ ಕೊಡ್ತಕ್ಕಂಥ ಒಂದು ವಿಳಾಸ ಅದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, CD-ROM ಡ್ರೈವ್ನಲ್ಲಿ ಯಾವ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ ಅಂತ ಕೇಳಿದರೆ ಗಾಜು, ಹೈಬ್ರಿಡ್, ಆಪ್ಟಿಕಲ್, ನ್ಯಾನೋ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ CD-ROMನ ಇಂದಿಯೋ ಡ್ರೈವು. ಸೊ ಅದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಆಪ್ಟಿಕಲ್, ಗಾಜು ಹೈಬ್ರಿಡ್ ಯೂಸ್ ಮಾಡೋದಿಲ್ಲ, ಆಪ್ಟಿಕಲ್ನ ಯೂಸ್ ಮಾಡ್ತಕ್ಕಂಥದ್ದು ಆಪ್ಷನ್ C. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಎಕ್ಸೆಲ್ ಸ್ಪ್ರೆಡ್ಶೀಟ್, ಪವರ್ ಪಾಯಿಂಟ್ ಮತ್ತು ವರ್ಡ್ ಪ್ರೊಸೆಸಿಂಗ್ ಯಾವ ರೀತಿಯ ಸಾಫ್ಟ್ವೇರ್ಗೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಎಕ್ಸೆಲ್ ಸ್ಪ್ರೆಡ್ಶೀಟ್, ಪವರ್ ಪಾಯಿಂಟ್ ಮತ್ತು ವರ್ಡ್ ಪ್ರೊಸೆಸಿಂಗ್ ಯಾವ ರೀತಿಯ
ಸಾಫ್ಟ್ವೇರ್ಗೆ ಉದಾಹರಣೆ ಅಪ್ಲಿಕೇಶನ್ ಸಾಫ್ಟ್ವೇರಾ, ಸಿಸ್ಟಮ್ ಸಾಫ್ಟ್ವೇರಾ, ಅಥವಾ ಯುಟಿಲಿಟಿ ಪ್ರೋಗ್ರಾಮ, ಅಥವಾ ಫರ್ಮ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ನ ಲಾಸ್ಟ್ ಹೇಳಿದ್ದೆ, ಮೈಕ್ರೋಸಾಫ್ಟು ಮತ್ತು ಫೋಟೋ ಇದು ಬರುತ್ತೆ ಅದೊಂದು, ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದು ಬರುತ್ತೆ ಯಾವುದಂತ ಹೇಳಿದರೆ ಮೈಕ್ರೋಸಾಫ್ಟ್ ಆಫೀಸು. ಸೊ ಆಫೀಸಲ್ಲೇ ಬರ್ತಕ್ಕಂಥದ್ದು ಸ್ಪ್ರೆಡ್ಶೀಟು, ಪವರ್ ಪಾಯಿಂಟು, ವರ್ಡ್ ಪ್ರೊಸೆಸಿಂಗು. ಆ್ಯಂಡ್ ನೆಕ್ಸ್ಟ್ ಬಂದು ಫೋಟೋಶಾಪ್ ಬರುತ್ತೆ, ಫೋಟೋಶಾಪು ಮತ್ತು ಕೋರಲ್ ಡ್ರಾ ಅಂತಕ್ಕಂಥದ್ದು, ಪಿಕ್ಚರ್ ಡ್ರಾ ಇದಕ್ಕೋಸ್ಕರ ಕೋರಲ್ ಡ್ರಾ ಅಂತಕ್ಕಂಥದ್ದು ಬರುತ್ತೆ. ಸೊ ಇದು ಮೂರು ಬಂದು ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಯುಟಿಲಿಟಿ ಪ್ರೋಗ್ರಾಮ್, ಇದು ಸಹ ನಾನು ಹಿಡಿದ್ದೆ ಯಾವುದಂತ ಹೇಳಿದ್ರೆ ನೀವು ನೋಡಿರ್ಬೋದು, ಈ ಥರ ಒಂದು ಸಿಂಬಲಲ್ಲಿ ಬರುತ್ತೆ. ಆಕ್ರೋಬ್ಯಾಟ್ ಅಂತಕ್ಕಂಥದ್ದು, ಆಕ್ರೋಬ್ಯಾಟ್ ರೀಡರು, ಮತ್ತು WinRAR, ಇಟ್ ಮೀನ್ಸ್ ಇದು ಬರುತ್ತೆ ಯಾವುದಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ನಾವು ಸ್ಟೋರ್ ಮಾಡ್ತಾ ಹೋಗ್ತೀವಲ್ಲ, ಸೊ ಇದರಲ್ಲಿ ಅದು ಹೇಳ್ಬಹುದು. ಆ್ಯಂಡ್ ನೆಕ್ಸ್ಟ್ ಬಂದು ನೇರೋ ಅಂತಕ್ಕಂಥದ್ದು, NERO. ಸೊ ಇದು ಸಹ ಬಂದು ಈ ಒಂದು ಯುಟಿಲಿಟಿ ಪ್ರೋಗ್ರಾಮ್ಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಇದು ಬಂದು ಇಟ್ ಮೀನ್ಸ್ ಮೈಕ್ರೋಸಾಫ್ಟ್ ಆಫೀಸಲ್ಲಿ ಇನ್ಕ್ಲೂಡ್ ಆಗಿರ್ತಕ್ಕಂಥದ್ದು ಎಕ್ಸೆಲ್ಲು ಮತ್ತು ಪವರ್ ಪಾಯಿಂಟ್ ಮತ್ತು ವರ್ಡ್ ಪ್ರೊಸೆಸಿಂಗು, ಈ ಮೂರು ಸಹ ನಾವು ಟೋಟಲಾಗಿ ಹೇಳ್ತಾ ಹೋಗ್ತೀವಿ ಅಂತ ಹೇಳಿದರೆ ಅದನ್ನು ಮೈಕ್ರೋಸಾಫ್ಟ್ ಆಫೀಸ್ ಅಂತ ಹೇಳ್ತೀವಿ. ಸೊ ಅದು ಬಂದು ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಸಂಪೂರ್ಣ ಡಾಕ್ಯುಮೆಂಟನ್ನು ಆಯ್ಕೆ ಮಾಡಲು ಯಾವ ಕೀಯನ್ನು ಬಳಸಲಾಗುತ್ತೆ ಅಂತ ಕೇಳಿದರೆ Shift+A, Ctrl+A, Alt+A, Shift+A ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ನಾವು ಯಾವುದಂತ ಹೇಳಿದ್ರೆ ಆಪ್ಷನ್ ಬಿ ಅಂದರೆ Ctrl+A ಹೊಡೆದ್ರೆ ನಾವು ಸೆಲೆಕ್ಟ್ ಆಲ್ ಅಂತ ಕೊಡಬಹುದು. ಸೊ ಸೆಲೆಕ್ಟ್ ಆಲ್ ಅಂತ ನಾವು ನೋಡಿಬೋದು, ಅಥವಾ ಏನಿದೆಯೋ ಇದು Ctrl+A ಅಂತಕ್ಕಂಥದ್ದು, ಇಟ್ ಮೀನ್ಸ್ ಎಲ್ಲ ಏನಿರುತ್ತೋ ಡಾಕ್ಯುಮೆಂಟ್ ಫುಲ್ಲು ಅದನ್ನೆಲ್ಲ ಹಾಲ್ನ ಆಯ್ಕೆ ಮಾಡ್ತಕ್ಕಂಥದ್ದು Ctrl+A ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು DOC, ಡಾಕ್, XLS, PPT ಮತ್ತು .html ಇದಕ್ಕೆ ಉದಾಹರಣೆಗಳು ಅಂತ ಕೊಟ್ಟಿದ್ದಾರೆ. ಸೊ ನಾವು ನೋಡ್ತಾ ಹೋದಾಗೆ DOC ಡಾಕ್ಯುಮೆಂಟ್ ಅಂತ ಹೇಳ್ತೀವಿ, ಇದನ್ನು ಡಾಕ್ ಅಂತ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ಸೊ ಇದು ಬಂದು MS ವರ್ಡ್ಗೆ ನಾವು ಯೂಸ್ ಮಾಡ್ತಕ್ಕಂಥದ್ದು, MS ವರ್ಡಲ್ಲಿ ಯೂಸ್ ಮಾಡ್ತೀವಿ. ಎಕ್ಸೆಲ್ಗೆ ಯೂಸ್ ಮಾಡ್ತಕ್ಕಂಥದ್ದು, ಆ್ಯಂಡ್ ಇದು ಪವರ್ ಪಾಯಿಂಟ್ಗೆ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ HTML ಏನಿದೆಯೋ, ಸೊ ಈ ಒಂದು HTML ಬಂದು ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ವೆಬ್ ಪೇಜ್ ಅಂತ ಹೇಳ್ತೀವಿ. ಸೊ ಈ ನಾಲ್ಕು ಎಂದು ಇದರ ಜೊತೆಗೆ ಇನ್ನೂ ತುಂಬ ಬರ್ತಕ್ಕಂಥದ್ದು. ಸೊ ಅದನ್ನೆಲ್ಲ ಏನಂತ ಕರೀತಾರೆ ಅಂತೇಳಿದ್ರೆ ಡಾಕ್ಯುಮೆಂಟು, ಫೈಲ್ ಎಕ್ಸ್ಟೆನ್ಷನ್ಸು, ಸಾಫ್ಟ್ವೇರು, ಆಫೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಫೈಲ್ ಎಕ್ಸ್ಟೆನ್ಷನ್ಸ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಅದಕ್ಕೆ ಒಂದು ಶಾರ್ಟ್ ಫಾರ್ಮಲ್ಲಿ ಹೇಳ್ತಾ ಹೋಗ್ತಾರೆ, .cpt ಅಂತ ಕೊಡ್ತಾರೆ, ಅಥವಾ .ppt, .h ಅಥವಾ .pdf. ಸೊ ಈ ಥರ ಬರ್ತಾ ಹೋಗುತ್ತೆ, ಇದನ್ನು ನಾವು ಫೈಲ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು ಎಕ್ಸೆಲ್ ಪ್ರೋಗ್ರಾಮಿಂದ ಯಾವ ರೀತಿಯ ಫೈಲನ್ನು ರಚಿಸಲಾಗಿದೆ ಅಂತ ಕೊಟ್ಟಿದ್ರೆ ಎಕ್ಸೆಲ್ ಪ್ರೋಗ್ರಾಮ್. ಸೊ ಎಕ್ಸೆಲ್ ಅಂತಕ್ಕಂಥದ್ದು ಇರೋದೇ ನಮಗೆ ಕ್ಯಾಲ್ಕುಲೇಷನ್ಗೋಸ್ಕರ. ಸೊ ಇಲ್ಲಿ ಡಾಕ್ಯುಮೆಂಟ್ ಫೈಲ, ಡಾಟಾ ಫೈಲ, ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಫೈಲ, ಅಥವಾ ವರ್ಕ್ ಬುಕ್ ಫೈಲ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ನೋಡ್ತಾ ಹೋದಾಗ ಆನ್ಸರ್ ಬಂದು ಆಪ್ಷನ್ ಡಿ ಇದು ವರ್ಕ್ ಬುಕ್ ಫೈಲ್ ಅಂತಕ್ಕಂಥದ್ದು. ಸೊ ನಾವು ಇಲ್ಲಿ ಮೇಯ್ನಾಗಿ ನೋಡ್ತಕ್ಕಂಥದ್ದು ಏನಂತ ಹೇಳಿದ್ರೆ ಎಕ್ಸೆಲ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ, ಸೊ ಈಗ ಪವರ್ ಪಾಯಿಂಟ್ ಅಂತ ಹೇಳಿದಾಗ ನಾವು ಏನು ಹೇಳ್ತೀವಿ, ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಪವರ್ ಪಾಯಿಂಟ್ಗೆ ಪ್ರೆಸೆಂಟೇಷನ್ ಮೇಯ್ನ್. ಸೊ ಅದೇ ರೀತಿ ಎಕ್ಸೆಲ್ ಅಂತ ಹೇಳಿದಾಗ ನಮಗೆ ವರ್ಕ್ ಬುಕ್ ಫೈಲ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಮೇಯ್ನ್ ಪಾಯಿಂಟ್ ಇಲ್ಲಿ ಬರ್ತಕ್ಕಂಥದ್ದು ನಮಗೆ ಏನಂದರೆ ಸ್ಪ್ರೆಡ್ಶೀಟ್ ಅಂತಕ್ಕಂಥದ್ದಾಗಿರ್ಬೋದು, ಸ್ಪ್ರೆಡ್ಶೀಟು ಮತ್ತು ಸೆಲ್ ಅಂತಕ್ಕಂಥದ್ದು, ವರ್ಕ್ ಬುಕ್ ಫೈಲ್ ಆಗಿರ್ಬೋದು. ಸೊ ಈ ಥರ ಬರ್ತಕ್ಕಂಥದ್ದು ಮೇಯ್ನಾಗಿ ಇಲ್ಲಿ ನಮ್ಮ ಎಕ್ಸೆಲ್ ಪ್ರೋಗ್ರಾಮಲ್ಲಿ ಕಂಡುಬರುತ್ತೆ. ಸೊ ಎಕ್ಸೆಲ್ ಪ್ರೋಗ್ರಾಮ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಮೇಯ್ನಾಗಿ ಕ್ಯಾಲ್ಕುಲೇಷನ್ಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಸೊ ವರ್ಕ್ ಬುಕ್ ಫೈಲು ಇದಕ್ಕೆ ಆನ್ಸರ್. ಸೊ ಇಲ್ಲಿ ಸ್ಪ್ರೆಡ್ಶೀಟ್ ಬಂದರೆ ಅಥವಾ ಸೆಲ್ ಬಂದರೆ ಅಥವಾ ವರ್ಕ್ ಬುಕ್ ಫೈಲ್ ಅಂತ ಕೊಟ್ಟರೆ ಅದನ್ನು ನಾವು ಆರಾಮಾಗಿ ಎಕ್ಸೆಲ್ ಅಂತ ನಾವು ಐಡೆಂಟಿಫಿಕೇಷನ್ ತೊಗೊಳ್ತೀವಿ. ಸೊ ಪವರ್ ಪಾಯಿಂಟ್ ಅಥವಾ ಸ್ಲೈಡ್ ಶೋ ಅಂತ, ಪ್ರೆಸೆಂಟೇಷನ್ ಸ್ಲೈಡ್ ಶೋ ಅಂತ ಬಂದದನ್ನು ನಾವು ಪವರ್ ಪಾಯಿಂಟ್ ಅಂತ ಅಂದ್ಕೊಳ್ಬಹುದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಪವರ್ ಪಾಯಿಂಟ್ನಲ್ಲಿ ಮುಂದಿನ ಸ್ಲೈಡ್ಗೆ ಹೋಗುವ ವಿವಿಧ ರೂಪದ ಆಯ್ಕೆಗಳನ್ನು ಇಲ್ಲಿಂದ ಪಡೆಯಬಹುದು ಅಂತ ಕೊಟ್ಟಿದ್ದಾರೆ. ಟ್ರಾನ್ಸಿಷನ್, ಆ್ಯನಿಮೇಷನ್, ಡಿಸೈನ್ ಆ್ಯಂಡ್ ವೀವ್ ಅಂತ ಕೊಟ್ಟಿದ್ದಾರೆ. ಪವರ್ ಪಾಯಿಂಟ್ನಲ್ಲಿ ಮುಂದಿನ ಸ್ಲೈಡ್ಗೆ ಹೋಗುವ ವಿವಿಧ ರೂಪದ ಆಯ್ಕೆಗಳನ್ನು ಇಲ್ಲಿಂದ ಪಡೆಯಬಹುದು. ಸೊ ಆನ್ಸರ್ ನೋಡ್ತಾ ಹೋದರೆ ಆಪ್ಷನ್ ಒಂದೇನು ಟ್ರಾನ್ಸಿಷನ್ ಅಂತಕ್ಕಂಥದ್ದು. ಸೊ ಆ್ಯನಿಮೇಷನ್ ಅಂತ ಹೇಳಿದರೆ, ಸೊ ನೀವು ಪವರ್ ಪಾಯಿಂಟ್ ಏನಿದೆಯೋ ಸಿಸ್ಟಮಲ್ಲಿ ನೀವು ತೆಗೆದು ನೋಡಿದ್ರೆ ಇಲ್ಲೆಲ್ಲ ಕ್ಲಿಯರಾಗಿ ಕೊಟ್ಟಿರ್ತಾರೆ. ಡಿಸೈನ್ಸು, ಆ್ಯನಿಮೇಷನ್ಸು, ವೀವು, ಟ್ರಾನ್ಸಿಷನ್ ಎಲ್ಲ ಇರುತ್ತೆ. ಸೊ ಅಲ್ಲಿ ನೀವು ನೋಡ್ಕೊಳ್ಬಹುದು. ಆನ್ಸರ್ ಬಂದು ಆಪ್ಷನ್ ಒಂದು ಟ್ರಾನ್ಸಿಷನ್. ಆ್ಯಂಡ್ ನೆಕ್ಸ್ಟು ಇಮೇಲ್ ಸ್ಟ್ಯಾಂಡ್ಸ್ ಫಾರ್ ಅಂತ ಕೊಟ್ಟಿದ್ರೆ, ಇಮೇಲ್ ಅಂತ ಅಂದರೆ ಏನು ಅಂತ ಅಷ್ಟೇ ಕೊಟ್ಟದ್ದು. ಮೇಲ್ ಮೀನ್ಸ್ ಮೇಲೇನೆ. ಅಂತ ಹೇಳಿದರೆ ಎಕ್ಸ್ಚೇಂಜು, ಎಲೆಕ್ಟ್ರಿಕಲ್ ಅಥವಾ ಎನ್ಕ್ರಿಪ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ಚೇಂಜು ಎನ್ಕ್ರಿಪ್ಟ್ ಬರೋದಿಲ್ಲ, ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕಲ್ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಕ್ಕಂಥ ಒಂದು ಪಾಯಿಂಟು. ಸೊ ಆನ್ಸರ್ ಬಂದು ಎಲೆಕ್ಟ್ರಾನಿಕ್ ಮೇಲ್, ಆಪ್ಷನ್
ಬಿ ಇಮೇಲ್ ಮೀನ್ಸ್ ಎಲೆಕ್ಟ್ರಾನಿಕ್ ಮೇಲ್ ಅಂತಕ್ಕಂಥದ್ದು. ಸೊ ಈ KYC ಕೇಳ್ಬೋದು, ಅಥವಾ ತುಂಬ ಸಲ ಕೇಳಿರ್ತಾರೆ ಈ ಅಂತಕ್ಕಂಥದ್ದಕ್ಕೆ ಎಷ್ಟೊಂದು ಬರುತ್ತೆ. ಸೊ ಈ ಮೀನ್ಸ್ ಎಲೆಕ್ಟ್ರಾನಿಕ್ ಮೇಲ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕಂಪ್ಯೂಟರ್ನ ಮೆಮೊರಿಗೆ ಸಂಬಂಧಿಸಿದ ಆರೋಹಣ ಕ್ರಮದಲ್ಲಿ ಬರೆಯಿರಿ ಅಂತ ಕೊಡ್ತಾರೆ. ಸೊ ಅಸೆಂಡಿಂಗ್ ಆರ್ಡರು. ಸೊ ನಾನು ತುಂಬ ಸಲ ಇದು ಸಹ ನಾವು ರಿಪೀಟ್ ಮಾಡಿದ್ದೀವಿ. ಇದನ್ನೇ ಫಾರ್ಮೆಟ್ ನಾವು ನೋಡ್ತಾ ಹೋಗಿದ್ವಿ, ಯಾವುದಾದ್ಮೇಲೆ ಯಾವ್ದು ಬರುತ್ತೆ, ಮತ್ತು 1024 ಬೈಟ್ಗಳು ಯಾವುದಕ್ಕೆ ಸಮ, ಕಿಲೋಬೈಟ್ ಯಾವುದಕ್ಕೆ ಸಮ, ಮೆಗಾಬೈಟ್ ಯಾವುದಕ್ಕೆ ಸಮ ಅಂತಕ್ಕಂಥದ್ದನ್ನ ತುಂಬ ಸಲ ನೋಡಿದ್ವಿ. ಅದು ಒಂದು ಇದನ್ನೇ ನೋಡಿದ್ವಿ. ಸೊ ಅದ್ರ ಪ್ರಕಾರ ನೋಡ್ತಾ ಹೋದಾಗ ಇಲ್ಲಿ ಅಸೆಂಡಿಂಗ್ ಆರ್ಡರ್ನ ಕೊಡ್ತಾರೆ. ಇಟ್ ಮೀನ್ಸ್ ಚಿಕ್ಕದಿಂದ ನಾವು ದೊಡ್ಡದನ್ನ ತೊಗೊಂಡು ಹೋಗ್ತಕ್ಕಂಥದ್ದು. ಇಲ್ಲಿ ಫಸ್ಟ್ ನಾವು ನೋಡ್ತಾ ಹೋದಾಗ ಏನು ಬರುತ್ತೆ, ನಮಗೆ ಫಸ್ಟ್ ಬರ್ತಕ್ಕಂಥದ್ದು ಬೈಟು. ಸೊ ಅದಕ್ಕಿಂತ ಚಿಕ್ಕ ಬರುತ್ತೆ, ಬಟ್ ಮೈನಾಗಿ ನಾವು ತೊಗೊಳ್ತಕ್ಕಂಥದ್ದು ಬೈಟ್ಸಲ್ಲಿ. ಅದಾದಮೇಲೆ ಕಿಲೋ ಬೈಟ್ ಬರುತ್ತೆ, ಅದಾದ ನಂತರ ಮೆಗಾಬೈಟು, ಅದಾದ ನಂತರ ಗೀಗಾ ಆದಮೇಲೆ ಟೆರಾಬೈಟ್ ಆದಮೇಲೆ ಪೆಟಾಬೈಟು ಆದಮೇಲೆ ಹೆಕ್ಸಾಬೈಟ್ ಆದಮೇಲೆ ಝೆಟಾಬೈಟ್ ಆದಮೇಲೆ ಹೆಟಾಬೈಟು. ಸೊ ಇದು ಆರ್ಡರ್ ವೈಸ್ ಆಗಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ಇದ್ರ ಪ್ರಕಾರ ನೋಡ್ತಾ ಹೋದಾಗ ಕಿಲೋಬೈಟ್ ಕೊಟ್ಟಿದ್ದಾರೆ. ಸೊ ನೋಡಿ ಟೆರಾಬೈಟ್ ಅಂತ ಏನು ಕೊಟ್ಟಿದ್ದಾರೆ, ಟೆರಾಬೈಟ್ ಆದಮೇಲೆ MB ಕೊಟ್ಟಿದ್ದಾರೆ. ಸೊ ಇದು ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟು G ಕೊಟ್ಟಿದ್ದಾರೆ ನೋಡಿ, G ಆದಮೇಲೆ T ಓಕೆ, T ಆದಮೇಲೆ K ಕೊಟ್ಟಿದ್ದಾರೆ. ಸೊ ಇದು ಬರೋದಿಲ್ಲ. ಆ್ಯಂಡ್ M ಆದಮೇಲೆ G ಓಕೆ, G ಆದಮೇಲೆ K ಬರೋದಿಲ್ಲ. ಸೊ K ಆದಮೇಲೆ M ಕೊಟ್ಟಿದ್ದಾರೆ ಓಕೆ, K ಆದಮೇಲೆ M ಆದಮೇಲೆ G ಆದಮೇಲೆ T. ಇದು ಸರಿಯಾಗಿರ್ತಕ್ಕಂಥ ಒಂದು ಆರ್ಡರ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಮೋಡೆಮ್ನ ವಿಸ್ತೃತ ರೂಪ ಏನು ಅಂತ ಕೇಳಿದರೆ. ಸೊ ಮೋಡೆಮ್ ಅಂದರೆ ಅಂತ ಇಲ್ಲಿ ತನಕ ನೋಡ್ತಾ ಇದ್ವಿ. ಮೋಡೆಮ್ನ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಮಾಡ್ ಎಮ್ಯುಲೇಟರ್, ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್, ಮಿನಿಮಮ್ ಎಮ್ಯುಲೇಟರ್ ಅಥವಾ ಮೇಲ್ನೆ ಯಾವುದೂ ಅಲ್ಲ ಅಂತ ಕೊಡ್ತಾರೆ. ಸೊ ಮೋಡೆಮ್ ಮೀನ್ಸ್ ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್ ಅಂತಕ್ಕಂಥದ್ದು ಒಂದು ಅಬ್ರಿವೇಷನ್ನು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ SURLನ ಒಂದು ವಿಸ್ತೃತ ರೂಪನ ಕೇಳ್ತಾಯಿದ್ರು. URL ಅಂದರೆ ಏನು, ಇದರ ಒಂದು ಇದೆ ಅಂತ ಕೇಳ್ತಾಯಿದ್ರು. ಸೊ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ URLನ ಹೀಗೂ ಸಹ ಕರೀತಾರೆ ಅಂತಂದರೆ ವೆಬ್ ಅಡ್ರೆಸ್ಸು, ಸರ್ಚ್ ಅಡ್ರೆಸ್ಸು, ಸರ್ಫಿಂಗ್ ಅಡ್ರೆಸ್ಸು, ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕೊಟ್ಟಿದ್ದಾರೆ. ಸೊ URL ಅಂತ ಹೇಳಿದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಬರುತ್ತೆ, ಅಥವಾ ವೆಬ್ ಅಡ್ರೆಸ್, ಸರ್ಚ್ ಅಡ್ರೆಸ್, ಅಥವಾ ಸರ್ಫಿಂಗ್ ಅಡ್ರೆಸ್ ಅಂತಕ್ಕಂಥದ್ದು. ಸೊ ಆನ್ಸರ್ ಬಂದು ಆಪ್ಷನ್ 2 ಸರ್ಚ್ ಅಡ್ರೆಸ್ ಅಂತಕ್ಕಂಥದ್ದು. ಆಪ್ಷನ್ ಬಿ ಇದು ಒಂದು URL ಮೀನ್ಸೇ ಅಡ್ರೆಸ್ ಅದು. ಸೊ ಅದು ಬಂದು ಸರ್ಚ್ ಅಡ್ರೆಸ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಜಿಮೇಲ್ನಲ್ಲಿ ಲಗತ್ತಿಸಲು ಅನುಮತಿಸಲಾದ ಡಾಕ್ಯುಮೆಂಟ್ನ ಗರಿಷ್ಠ ಗಾತ್ರ ಯಾವುದು ಅಂತ ಕೇಳಿದರೆ, ಎಷ್ಟು ಅಂತ ಕೇಳಿದರೆ 50 MB, 25 MB, 25 KB, 50 KB ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಜಿಮೇಲ್ನಲ್ಲಿ ಅಷ್ಟೇ ಕೇಳಿರೋದು. ಸೊ ಆನ್ಸರ್ ಬಂದು 25 MB ಮೆಗಾಬೈಟ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು MS ವರ್ಡ್ ಡಾಕ್ಯುಮೆಂಟ್ನಲ್ಲಿ ಹೈಪರ್ ಲಿಂಕನ್ನು ಸೇರಿಸಲು ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದರೆ ಹೈಪರ್ ಲಿಂಕ್ ಅಂತ ಕೊಟ್ಟಾಗ ಇಲ್ಲಿ ಸೊ H ಅಂತಕ್ಕಂಥದ್ದು, Hಗೆ ನೀವು ಹೈಪರ್ ಅಂತ ತೊಗೊಳ್ತೀವಿ, H ಅಂತ ಕೊಟ್ಟಿದ್ದಾರೆ ಅಂತ. ಬಟ್ ಸೊ ಇಲ್ಲಿ ಕಂಟ್ರೋಲ್+K ಏನು ಕೊಟ್ಟಿದ್ರು, ಇದು ಬಂದು ಹೈಪರ್ ಲಿಂಕನ್ನು ಸೇರಿಸ್ತಕ್ಕಂಥ ಒಂದು ಶಾರ್ಟ್ಕಟ್ ಕೀ ಇರುತ್ತೆ. ಆ್ಯಂಡ್ ಕಂಟ್ರೋಲ್+L ಬಂದು ಲೆಫ್ಟ್ಗೆ ತೊಗೊಳ್ತಕ್ಕಂಥದ್ದು. ಕಂಟ್ರೋಲ್+X ಅಂತ ಕೊಟ್ಟರೆ ಇಲ್ಲಿ ಈ ಮೀನ್ಸ್ ಕಟ್ ದ ಸೆಲೆಕ್ಟೆಡ್ ಟೆಕ್ಸ್ಟ್ ಆರ್ ಆಬ್ಜೆಕ್ಟ್. ಇಟ್ ಮೀನ್ಸ್ ಏನು ಕಟ್ ಮಾಡ್ತಾರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ಟೆಕ್ಸ್ಟ್ನ ಬಂದು ಕಂಟ್ರೋಲ್+X ಆಗುತ್ತೆ, ಕಂಟ್ರೋಲ್+H ಬರೋದಿಲ್ಲ. ಸೊ ಇಲ್ಲಿ ನಾವು ಆನ್ಸರ್ ಬಂದು ಹೈಪರ್ ಲಿಂಕ್ ಅಂತ ಹೇಳಿದಾಗ ಕಂಟ್ರೋಲ್+H ಬರೋದಿಲ್ಲ, ಕಂಟ್ರೋಲ್+K ಅಂತಕ್ಕಂಥದ್ದು. ಆಪ್ಷನ್ 1 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟು MS ವರ್ಡ್ನಲ್ಲಿ F12 ಕೀ ಏನನ್ನು ತೆರೆಯುತ್ತದೆ ಅಂತ ಕೇಳಿದರೆ ಸೊ ಫಂಕ್ಷನ್ಸ್ಗೆ ಒಟ್ಟು ಬರ್ತಕ್ಕಂಥದ್ದು 12. ಸೊ 12 ಸಹ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿನಿ ಆಲ್ರೆಡಿ. ಸೊ ಇದರ ಒಂದು ಉತ್ತರ ಅಂತ ಹೇಳಿದರೆ ಸೇವ್ ಆ್ಯಸ್ ಅಂತಕ್ಕಂಥದ್ದು, ಫೈಲ್ ಸೇವ್ ಆ್ಯಸ್ ಮಾಡ್ತಕ್ಕಂಥದ್ದು F12 ಅಂತಕ್ಕಂಥ ಒಂದು ಫಂಕ್ಷನ್ ಕೀಯಿಂದ. ಆ್ಯಂಡ್ ನೆಕ್ಸ್ಟು ಮೈಕ್ರೋ ಪ್ರೊಸೆಸರ್ಗಳನ್ನು ಯಾವ ಪೀಳಿಗೆ ಕಂಪ್ಯೂಟರ್ಗಳಲ್ಲಿ ಪರಿಚಯಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಸೊ ಮೈಕ್ರೋ ಪ್ರೊಸೆಸರ್ ಅಂತ ಹೇಳಿದಾಗ ಸೊ ಇದು ಜನ್ರೇಷನ್ ಬಗ್ಗೆ ತುಂಬ ಕ್ವಶನ್ಸ್ಗೂ ಒಂದಲ್ಲ ಒಂದು ಕ್ವಶನ್ಸ್ ಇದ್ದೇ ಇದೆ. ಸೊ ಜನರಲ್ ಅಂತ ಹೇಳಿದಾಗ ಒಟ್ಟು ಬರ್ತಕ್ಕಂಥ ಈಗ 6ನೇ ಜನ್ರೇಷನ್ ಅಂತಲೂ ಸಹ ನಾನು ಹೇಳಿದ್ದೀನಿ. ಸೊ 6ನೇ ಜನ್ರೇಷನ್ ಅಂತ ಹೇಳಿದಾಗ ಫಸ್ಟ್ ನಾನು ನೋಡಿದ್ವಿ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತಕ್ಕಂಥದ್ದನ್ನ ಫಸ್ಟ್ ಕ್ವಶನ್ ಕೊಟ್ಟಿದ್ರು. ಸೊ ಫಸ್ಟ್ ಜನ್ರೇಷನ್ ಬಂದು ವ್ಯಾಕ್ಯೂಮ್ ಟ್ಯೂಬ್ಸ್ ನಿರ್ವಾತ ನಳಿಕೆ ಅಂತ ಹೇಳ್ತೀವಿ. ಆ್ಯಂಡ್ 2ನೇ ಪೀಳಿಗೆ ಅಂತ ಹೇಳಿದಾಗ ಟ್ರಾನ್ಸಿಸ್ಟರ್ಸ್ ಬರುತ್ತೆ. ಆ್ಯಂಡ್ 3ನೇ ಪೀಳಿಗೆ ಅಂತ ಹೇಳಿದಾಗ IC, ಇಟ್ ಮೀನ್ಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ, IC ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 4ನೇ ಪೀಳಿಗೆ ಮತ್ತು 5, 6 ಎಲ್ಲ ಬರ್ತಕ್ಕಂಥದ್ದು ಮೈಕ್ರೋ ಪ್ರೊಸೆಸರ್ಗಳು.
ಇಟ್ ಮೀನ್ಸ್ 4ನೇ ಪೀಳಿಗೆ. ಇಟ್ ಮೀನ್ಸ್ 4ನೇ ಪೀಳಿಗೆ ಅಂತೇಳಿ 1976 ಈಚೆಗೆ ಬರ್ತಕ್ಕಂಥದ್ದು 4ನೇ ಒಂದು ಜನ್ರೇಷನು. ಸೊ 4, 5, 6 3 ಜನ್ರೇಷನ್ನು ಸಹ ಈ ಒಂದು ಮೈಕ್ರೋ ಪ್ರೊಸೆಸರ್ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಸೊ ಮೊದಲನೇ ಪೀಳಿಗೆ ಬಂದು ವ್ಯಾಕ್ಯೂಮ್ ಟ್ಯೂಬ್ಸು, ಎರಡನೇದು ಬಂದು ಟ್ರಾನ್ಸಿಸ್ಟರು, ಥರ್ಡ್ ಬಂದು ಇಟ್ ಮೀನ್ಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತಕ್ಕಂಥದ್ದು, 4, 5, 6 ಬಂದು ಮೈಕ್ರೋ ಪ್ರೊಸೆಸರ್. ಸೊ ಆನ್ಸರ್ ಬಂದು ಆಪ್ಷನ್ 4. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, MS ವರ್ಡ್ನಲ್ಲಿ ಒಂದೇ ಪತ್ರವನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕಳುಹಿಸಲು ಇದು ನಮಗೆ ಅನುವು ಮಾಡಿಕೊಡುತ್ತೆ ಅಂತ ಕೇಳಿದರೆ. ಸೊ MS ವರ್ಡ್ ಅಂತಕ್ಕಂಥದ್ದು ಒಂದು ಏನಿದು ಮೈಕ್ರೋಸಾಫ್ಟ್ ಇದರಲ್ಲಿ, ಸೊ ಇದರಲ್ಲಿ MS ವರ್ಡ್ನಲ್ಲಿ ಒಂದು ಪತ್ರವನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಒಂದೇ ಟೈಮಲ್ಲಿ ಕಳಿಸ್ತಕ್ಕಂಥದ್ದು ಯಾವ ಒಂದು ಆಪ್ಷನು, ಮೇಲ್ ಮರ್ಜು, ಮ್ಯಾಕ್ರೋಸು, ಫಾರ್ಮ್ ಲೆಟರ್ಸು, ಟೆಂಪ್ಲೇಟ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಈ ಒಂದು ಆಪ್ಷನ್ ಏನಿದೆಯೋ ಮೇಲ್ ಮರ್ಜ್ ಅಂತಕ್ಕಂಥ. ಸೊ ಇದರಿಂದ ಹಲವಾರು ವ್ಯಕ್ತಿಗಳಿಗೆ ಅಥವಾ ಹಲವಾರು ಪರ್ಸನ್ಸ್ಗೆ ಈ ಒಂದು MS ವರ್ಡ್ನಲ್ಲಿ ಇರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಅಥವಾ ಪತ್ರ ಏನಿರುತ್ತೋ ಸೊ ಅದನ್ನು ರವಾನೆಯನ್ನು ಮಾಡ್ತಕ್ಕಂಥದ್ದು, ಸೆಂಡ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಇವುಗಳಲ್ಲಿ ಯಾವುದು ಸರ್ಚ್ ಎಂಜಿನ್ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಬಿಂಗು, ಯಾಹೂ, ಗೂಗಲ್ ಆ್ಯಂಡ್ ಒಪೆರಾ ಅಂತ ಕೊಟ್ಟಿದ್ದಾರೆ. ಸೊ ಸರ್ಚ್ ಎಂಜಿನೇ ಬೇರೆ ಆ್ಯಂಡ್ ವೆಬ್ ಬ್ರೌಸರೇ ಬೇರೆ ಬರುತ್ತೆ, ಇಂಟರ್ನೆಟ್ ಬ್ರೌಸರೇ ಬೇರೆ ಬರುತ್ತೆ, ಸರ್ಚ್ ಎಂಜಿನ್ ಅಂತಕ್ಕಂಥದ್ದೇ ಬೇರೆ ಬರುತ್ತೆ. ಸೊ ಬಿಂಗ್, ಯಾಹೂ, ಗೂಗಲ್ ಅಂತಕ್ಕಂಥದ್ದಿಂದ ಇದನ್ನು ನಾವು ಸರ್ಚ್ ಎಂಜಿನ್ ಅಂತ ಕರಿತೀವಿ. ಬಿಂಗು, ಯಾಹೂ, ಗೂಗಲ್. ಒಪೆರಾ ಅಂತಕ್ಕಂಥ ಇದನ್ನು ವೆಬ್ ಬ್ರೌಸರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆನ್ಸರ್ನ ನಾವು ಇದನ್ನು ಟಿಕ್ ಮಾಡಬೇಕಾಯ್ತು. ಒಪೆರಾ ಅಂತಕ್ಕಂಥದ್ದು ಸರ್ಚ್ ಎಂಜಿನ್ ಆಗಿರೋದಿಲ್ಲ, ಇದು ಬಂದು ವೆಬ್ ಬ್ರೌಸರ್ ಅಂತಕ್ಕಂಥದ್ದು ಆಗಿರುತ್ತೆ, ವೆಬ್ ಬ್ರೌಸರು. ಸೊ ಇದು 3 ಬಂದು ಬಿಂಗು, ಯಾಹೂ, ಗೂಗಲ್ ಅಂತಕ್ಕಂಥದ್ದೆಲ್ಲ. ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ತುಂಬ ಬರ್ತವೆ, ವಿಕಿಪೀಡಿಯಾ ಆಗಿರ್ಬೋದು. ಸೊ ಯಾಹೂ ಇದರ ಅಂಡೆ ಇನ್ನೂ ತುಂಬ ಬರ್ತಕ್ಕಂಥದ್ದು ಅದು ಸರ್ಚ್ ಎಂಜಿನ್ ಆಗುತ್ತೆ. ಒಪೆರಾ ಬಂದು ವೆಬ್ ಬ್ರೌಸರ್ಗೆ ಎಕ್ಸಾಂಪಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ರ್ಯಾಮನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ರ್ಯಾಮ್ ಅಂತಕ್ಕಂಥದ್ದು ಏನು, ಟೆಂಪ್ರವರಿ ಮೆಮೊರಿ, ಕ್ಯಾಚ್ ಮೆಮೊರಿ ಆ್ಯಂಡ್ ಸೆಕೆಂಡರಿ ಮೆಮೊರಿ ಆ್ಯಂಡ್ ಪರ್ಮನೆಂಟ್ ಮೆಮೊರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಪಾಯಿಂಟು ನಿಮ್ಗೆ ಏನಂತ ಅರ್ಥ ಆಯ್ತು ಅಂತ ಹೇಳಿದ್ರೆ, ಸೆಕೆಂಡರಿ ಮೆಮೊರಿ ಮತ್ತು ಪರ್ಮನೆಂಟ್ ಮೆಮೊರಿ ಎರಡೂ ಒಂದೇ ಇದರಲ್ಲಿ ಬರ್ತಕ್ಕಂಥದ್ದು ನಿಮಗೆ. ಸೊ ಸೆಕೆಂಡರಿ ಏನಿದೆಯೋ ಅದನ್ನು ನಾವು ಪರ್ಮನೆಂಟ್ ಮೆಮೊರಿ ಅಂತ ಹೇಳ್ತೀವಿ. ಫಸ್ಟ್ ಪ್ರೈಮರಿ ಮೆಮೊರಿ ಏನಿದೆಯೋ ಅದನ್ನು ನಾವು ಟೆಂಪ್ರವರಿ ಮೆಮೊರಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಸೆಕೆಂಡರಿ, ಪರ್ಮನೆಂಟ್ ಎರಡೂ ಸಹ ಬರೋದಿಲ್ಲ ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಕ್ಯಾಚ್ ಮೆಮೊರಿನೂ ಸಹ ಆಗೋದಿಲ್ಲ. ಟೆಂಪ್ರವರಿ ಮೆಮೊರಿ ಅಥವಾ ಪ್ರೈಮರಿ ಮೆಮೊರಿ ಅಂತಕ್ಕಂಥದ್ದು RAM ಅಂತಕ್ಕಂಥದ್ದು ಆಗುತ್ತೆ. ರಾಮ್ ಆಗಿರ್ಬೋದು, ರ್ಯಾಮ್ ಆಗಿರ್ಬೋದು, ಎರಡೂ ಸಹ ಟೆಂಪ್ರವರಿ ಮೆಮೊರಿ ಅಥವಾ ಪ್ರೈಮರಿ ಮೆಮೊರಿ ಅಥವಾ ಇಂಟರ್ನಲ್ ಮೆಮೊರಿ ಅಂತಲೂ ಸಹ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಇಮೇಲ್ ಪಡೆಯುವವರ ಗುರುತನ್ನು ಮುಚ್ಚಿಡಲು ಈ ಕೆಳಗಿನ ಯಾವ ತಂತ್ರವನ್ನು ಬಳಸಲಾಗುತ್ತೆ ಅಂತ ಕೇಳಿದರೆ. ಸೊ ಇದು ಸಹ ತುಂಬ ಸರಿ ರಿಪೀಟ್ ಆಗಿದೆ. ಇಮೇಲ್ ಪಡೆಯುವವರ ಗುರುತನ್ನು, ಇಟ್ ಮೀನ್ಸ್ ಅವರ ಒಂದು ವಿಳಾಸವನ್ನು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ರೆ ನಾವು ಏನು ಮಾಡ್ತೀವಿ, BCC ಬ್ಲೈಂಡ್ ಕಾರ್ಬನ್ ಕಾಪಿನ ಯೂಸ್ ಮಾಡ್ತೀವಿ. ಸೊ ಆದ್ದರಿಂದ ನಾವು ಕಳಿಸ್ತಕ್ಕಂಥ ಮೇಲ್ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗಲ್ಲ ಯಾರು ಕಳಿಸಿದ್ದಾರೆ ಅಥವಾ ಯಾರು ಕಳಿಸಿದ್ದಾರೆ, ಏನು ವಿಷಯ ಕಳಿಸಿದ್ದಾರೆ ಅಂತಕ್ಕಂಥದ್ದು ಅಲ್ಲಿ ಚೆಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದು BCC ಬ್ಲೈಂಡ್ ಕಾರ್ಬನ್ ಕಾಪಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗೆ, ಡೇಟಾವನ್ನು ಶಾಶ್ವತವಾಗಿ ಸಂಗ್ರಹಿಸಲು ಕಂಪ್ಯೂಟರ್ನ ಯಾವ ಘಟಕವನ್ನು ನೆರವಾಗುತ್ತೆ ಅಂತ ಕೇಳಿದರೆ. ಸೊ ಇಲ್ಲಿ ಶಾಶ್ವತವಾಗಿ ಅಂತ ಹೇಳಿದರೆ ಇಟ್ ಮೀನ್ಸ್ ಪರ್ಮನೆಂಟ್ ಆಗಿ ಅಂತ ಕೊಟ್ಟಿರ್ತಕ್ಕಂಥದ್ದು. ರ್ಯಾಮಲ್ಲಿ ಪರ್ಮನೆಂಟಾಗಿ ಬರೋದಿಲ್ಲ. ಸೊ ನಾವು ಆಲ್ರೆಡಿ ಹೇಳಿದಾಗ ರ್ಯಾಮು ಮತ್ತು ರಾಮ್ ಏನಿದೆಯೋ ಇದನ್ನ ನಾವು ಪರ್ಮನೆಂಟ್ ಅಂತ ಹೇಳೋದಿಲ್ಲ, ಟೆಂಪ್ರವರಿ, ಪ್ರೈಮರಿ ಅಂತ ಹೇಳ್ತೀವಿ. ಸೊ ಇದು ಬರೋದಿಲ್ಲ. CPU ಸಹ ಬರೋದಿಲ್ಲ. ಆ್ಯಂಡ್ CD-ROM ಇದು ಸಹ ಒಂದು ರ್ಯಾಮ್ ಮತ್ತು ರಾಮ್ ಎರಡೂ ಸಹ ಪ್ರೈಮರಿಲೇ ಬರ್ತಕ್ಕಂಥದ್ದು ಆ್ಯಂಡ್ ಟೆಂಪ್ರವರಿ ಮೆಮೊರಿಲೇ ಬರ್ತಕ್ಕಂಥದ್ದು. ಸೊ ಹಾರ್ಡ್ ಡಿಸ್ಕ್ ಏನಿದೆಯೋ ಇದರಲ್ಲಿ ನಾವು ಶಾಶ್ವತವಾಗಿ ಸಂಗ್ರಹಣೆಯನ್ನು ಮಾಡಬಹುದಾಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ನಾವು ಆಪ್ಷನ್ C ನ ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟ್ PDF ವಿಸ್ತೃತ ರೂಪ ಏನು ಅಂತ ಕೇಳಿದರೆ. ಸೊ PDF ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್, ಪೋರ್ಟಬಲ್ ಡಾಟಾ ಫಾರ್ಮೆಟ್. ಸೊ ಪರ್ಸನಲ್ ಡಾಟಾ ಫಾರ್ಮೆಟ್ ಅಂತ ಕೊಟ್ಟಿದ್ದಾರೆ, ಪರ್ಸನಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತ ಕೊಟ್ಟಿದ್ದಾರೆ. ಸೊ PDF ಮೀನ್ಸ್ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತಕ್ಕಂಥದ್ದು ಆಪ್ಷನ್ ಒಂದೇನಿದೆಯೋ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತಕ್ಕಂಥದ್ದು ಈ PDF ಒಂದು ಆಕ್ರೋನಿಮ್ಸ್ ಅಂತ ಹೇಳ್ಬಹುದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಕಂಪ್ಯೂಟರ್ನಲ್ಲಿ ಮೌಸ್ನ ಕಾರ್ಯವೇನು ಅಂತ ಕೊಟ್ಟಿದ್ದಾರೆ. ಡೇಟಾವನ್ನು ಇನ್ಪುಟ್ ಮಾಡಲು, ಡೇಟಾವನ್ನು ಔಟ್ಪುಟ್ ಮಾಡಲು, ಡೇಟಾವನ್ನು ಸಂಗ್ರಹಿಸಲು, ನ್ಯಾವಿಗೇಟ್ ಮಾಡಲು ಅಂತ ಕೊಟ್ಟಿದ್ದಾರೆ. ಸೊ ಡೇಟಾವನ್ನು ಇನ್ಪುಟ್, ಔಟ್ಪುಟ್ ಅಂತಕ್ಕಂಥದ್ದು ಇಲ್ಲಿ. ಸೊ ಇಟ್ ಮೀನ್ಸ್ ಮೌಸ್ ಒಂದು ಇನ್ಪುಟ್ ಆಗಿ ವರ್ಕನ್ನು ಮಾಡಿದ್ರೂ ಸಹ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋದಾಗ ನ್ಯಾವಿಗೇಟನ್ನು ಮಾಡ್ತಕ್ಕಂಥದ್ದು. ಸೊ ಹೌದಲ್ವಾ. ಸೊ ಅಲ್ಲಿ ಏನು ಕೊಟ್ಟಿರ್ತಕ್ಕಂಥದ್ದು ಮೌಸ್ ಅಂತಕ್ಕಂಥದ್ದು ಮಾನಿಟ್ರಲ್ಲಿ ಏನಿರುತ್ತೋ ಸೊ ಅದು ನಾವು ನ್ಯಾವಿಗೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಫಸ್ಟು ಈ ಕಡೆ ಒಂದು ಲೆಫ್ಟ್ ಮತ್ತು ರೈಟ್ ಎರಡು ಬಟನ್ ಇರುತ್ತೆ ಮತ್ತು ಒಂದು ಸ್ಕ್ರೋಲ್ ಇರ್ತಕ್ಕಂಥದ್ದು. ಸೊ ಅದನ್ನು ನಮ್ಗೆ ಯಾವ ಒಂದು ಇನ್ಫಾರ್ಮೇಷನು ಕಂಪ್ಯೂಟರ್ಗೆ ಬೇಕೋ ಅದನ್ನು ನಾವು ನ್ಯಾವಿಗೇಟ್ನ ಮಾಡ್ತಕ್ಕಂಥದ್ದು ಈ ಒಂದು ಕಂಪ್ಯೂಟರ್ ಮೌಸ್ನ ಒಂದು ಕಾರ್ಯ ಆಗಿರುತ್ತೆ. ಸೊ ಇಲ್ಲಿ ನ್ಯಾವಿಗೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಇನ್ಪುಟ್ ಆಗಿ ಸಹ ಯೂಸ್ ಮಾಡ್ಕೊಳ್ಬೋದಿತ್ತು. ಬಟ್ ಅದರ ಮೇನ್ ಕಾರ್ಯ ಅಂತ ಹೇಳಿದರೆ ನ್ಯಾವಿಗೇಟನ್ನು ಮಾಡ್ತಕ್ಕಂಥದ್ದು, ಡೈರೆಕ್ಷನ್ಸ್ಗಳನ್ನ ತೋರಿಸ್ತಕ್ಕಂಥದ್ದಾಗಿರ್ಬೋದು ಅದರ ಒಂದು ಕಾರ್ಯವನ್ನು ಏನಿರುತ್ತೋ ಅದನ್ನು ಅದು ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಆನ್ಸರ್ನ ಆಪ್ಷನ್
ಡಿ ನ್ಯಾವಿಗೇಟ್ ಮಾಡಲು ಅಂತಕ್ಕಂಥದ್ದು ಹ್ಯಾಂಡ್ಸನ್ನು ನಾವು ತೊಗೊಳ್ಬೇಕಾಗುತ್ತೆ. ಸೊ ಇಷ್ಟು ಬಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಾಗಿದೆ. ಸೊ ಇದರ ತುಂಬ ಸಲ ರಿಪೀಟೆಡ್ ಆಗಿರತಕ್ಕಂಥ ಕ್ವಶನ್ಸ್ಗಳು ಸಹ ಇದ್ದಾವೆ, ಮತ್ತು ಹೊಸದಾಗಿರ್ತಕ್ಕಂಥ ಕ್ವಶನ್ಸ್ಗಳು ಸಹ ಬಂದಿದ್ದಾವೆ. ತುಂಬ ಈಸಿಯಾಗಿರ್ತಕ್ಕಂಥ ಪೇಪರು ಸಹ ಹೌದು.